ನಮಸ್ಕಾರ ರೀ. ಇವತ್ತು ಹೆಸರು ಕಾಳು ಎಲೆಕೋಸಿನ ಪಲ್ಯ ಇದನ್ನು ರೆಡಿ ಮಾಡಿದ್ದೇನೆ. ಇದು ವಿಟಮಿನ್ ಸಿ ಇರೋಂಥದ್ದು ಮತ್ತು ಹೆಸರು ಕಾಳು ಆರೋಗ್ಯಕ್ಕೆ ಒಳ್ಳೇದು ನೋಡ್ರಿ. ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಆಗಿರುತ್ತೆ. ಇದು ಸುಲಭವಾದ ವಿಧಾನದಲ್ಲಿ ಹೇಗೆ ಮಾಡ್ಕೊಂಡಿದ್ದೀವಿ ಅಂಥೇಳಿ ನೋಡೋಣ. ಒಂದು ಅರ್ಧ ಕಪ್ಪು ಹೆಸರು ಕಾಳನ್ನು ತೊಳೆದು ಇಟ್ಕೊಂಡಿದ್ದೇನೆ. ಇಲ್ಲಿ ನಾನು ಒಂದು ಅರ್ಧ kg ಕೋಸನ್ನು ತೊಗೊಂಡಿದ್ದೇನೆ. ಕ್ಯಾಬೇಜು ಅನ್ಬೋದು, ಎಲೆಕೋಸು ಅಂತಾರೆ. ಇವಾಗ ನಾನಿಲ್ಲಿ ಒಂದು ಬೋರ್ನಷ್ಟು ನೀರನ್ನು ಹಾಕ್ಕೊಂಡಿದ್ದೇನೆ. ಇವಾಗ ಇದಕ್ಕೆ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕ್ತಾ ಇದ್ದೇನೆ. ಇವಾಗ ಇದಕ್ಕೆ ನಾನು 1 ಟೇಬಲ್ ಸ್ಪೂನು ಆಯಿಲನ್ನು ಹಾಕ್ತಾ ಇದ್ದೀನಿ. ಈಗ ನಾನು ಸ್ಟವನ್ನು ಹಚ್ಚಿ ಇಟ್ಕೊಂಡಿದ್ದೇನೆ ರೀ. ಇವಾಗ ಇದಕ್ಕೆ ನಾನು ಕುಕ್ಕರ್ ಮುಚ್ಚಳವನ್ನು ಹಾಕಿಬಿಟ್ಟು ಇದನ್ನು ನಾನು 1 ವಿಜಿಲ್ ಕೂಗಿಸ್ಕೋಬೇಕಾಗುತ್ತೆ ರೀ. ತುಂಬ ಸುಲಭವಾಗಿ ತುಂಬ ಟೇಸ್ಟಾಗಿ ಈ ಒಂದು ಎಲೆಕೋಸು ಮತ್ತು ಹೆಸರು ಕಾಳಿಂದು ಪಲ್ಯ ಮಾಡೋಣ. ಇವಾಗ ನೋಡ್ಬೋದು 4 ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೇನೆ ರೀ. ಇವಾಗ ನಾನಿಲ್ಲಿ ಒಂದು ಪಾತ್ರೆನ ಇಟ್ಕೊಂಡಿದ್ದೇನೆ. ನಾನಿಲ್ಲಿ ಕುಕ್ಕರನ್ನು ವಿಜಿಲ್ ಮಾಡೋಕ್ಕೆ ಇಟ್ಕೊಂಡಿದ್ದೇನೆ. ಇವಾಗ ನಾನು 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೇನೆ ರೀ. ಸ್ವಲ್ಪನೇ ಸಾಸಿವೆ ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ. ಸಾಸಿವೆ ಸಿಡಿತಾ ಇದ್ದ ಹಾಗೆ ನೋಡ್ರಿ, ನಾವು ಇದಕ್ಕೆ 2 ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇವಾಗ ಈರುಳ್ಳಿಯನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪನೇ ಇದು ಹಾಫ್ ಫ್ರೈ ಆಗ್ತಾ ಇದ್ದ ಹಾಗೆ ನೋಡ್ರಿ, ನಾವು ಹೆಚ್ಚಿಟ್ಕೊಂಡಿರೋಂಥ ಮಾಡೋಣ. ಇವಾಗ ಇದಕ್ಕೆ ನೋಡ್ರಿ ಕರಿಬೇವು ಸೊಪ್ಪನ್ನು ಸ್ವಲ್ಪ ಹಾಕ್ಕೊಳ್ಳೋಣ. ಇದು ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟಾಗಿರುತ್ತೆ. ಇದನ್ನು ನಾವು ಸ್ವಲ್ಪನೇ ನಾವು ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಆಗ್ತಾ ಇದ್ದಾಗೆ ನೋಡ್ರಿ, ನಾವು ಇಟ್ಕೊಂಡಿರುವಂಥ ಎಲೆಕೋಸು ಒಂದು ಅರ್ಧ kg ಎಲೆಕೋಸನ್ನು ಇಟ್ಕೊಂಡಿದ್ದೀನಿ. ಅದನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ನೋಡ್ಬೋದು, ಇದನ್ನು ನಾನು ಫ್ರೈಯನ್ನು ಮಾಡ್ಕೋಬೇಕು ರೀ. 1-2 ನಿಮಿಷಗಳ ಕಾಲ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಟು ಫ್ರೈ ಮಾಡ್ಕೋಬೇಕು. ಇವಾಗ ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಇವಾಗ ಕೆಳಗಡೆ ಇಳಿಸ್ಕೊಂಡು ಇದನ್ನು ಸ್ವಲ್ಪ ಬೇಗ ತೆಗಿಬೇಕು, ಇಲ್ಲಾಂದರೆ ಹೆಸರು ಕಾಳು ತುಂಬ ಬೆಂದಂಗೆ ಆಗುತ್ತೆ. 2-3 ನಿಮಿಷಗಳ ಕಾಲ ಬಿಟ್ಟು ಇದನ್ನು ನಾವು ಓಪನ್ ಮಾಡೋಣ. ಇವಾಗ ನಮ್ಮದು ಫ್ರೈ ಆಗಿದೆ ರೀ. 1-2 ನಿಮಿಷ ಆಗಿದೆ ನಮ್ಮದು ಕ್ಯಾಬೇಜ್. ಇವಾಗ ಇದು ನಮ್ಮದು ಸ್ವಲ್ಪನೇ ನಾವು ಇದನ್ನು ತೆಗಿಬೇಕು, ಬೇಗ ಆಗಿರುತ್ತೆ. ಇವಾಗ ನಮ್ಮದು ಕುಕ್ಕರು ತೆಗೋಣ. ಇವಾಗ ನೋಡ್ಬೋದು, ನಮ್ಮದು ಹೆಸರು ಕಾಳು ಗಟ್ಟಿಗೆನೇ ಇದೆ, ಅಂದರೆ ತುಂಬ ಬೆಂದಿಲ್ಲ ರೀ. ಈ ಥರ ಕಾಳು ಥರನೇ ಇರಬೇಕು, ಬೇಗ ಆಗೋದ್ರಿಂದಾಗಿ ನಾನು ಈ ಥರ ಮಾಡಿದ್ದೇನೆ. ನಿಮಗೆ ಬೇಕಿದ್ರೆ ರಾತ್ರಿ ನೆನೆಸ್ಬಿಟ್ಟು ಇದು ಪಲ್ಯಕ್ಕೆ ಡೈರೆಕ್ಟ್ನ ಹಾಕ್ಕೋಬೋದು. ಇದು ಎಕ್ಸ್ಟ್ರಾ ಇದ್ದ ನೀರನ್ನು ಇದರೊಳಗೆ ತೆಗೆದಿಟ್ಕೊಳ್ಳೋಣ ರೀ. ಇದು ಬೇಕಂದರೆ ನೀವು ಕಟ್ಟಿನ ಸಾರನ್ನ ಮಾಡ್ಕೋಬೋದು, ಇಲ್ಲ ಅಂತಂದರೆ ಇದನ್ನು ಬೇಳೆ ಸಾರು ಮಾಡಿದ್ರೂ ಹಾಕ್ಬೋದು. ಇವಾಗ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ. ಇವಾಗ ನಾನು ಎಲ್ಲವನ್ನು ಹಾಕ್ಕೊಂಡಿದ್ದೇನೆ ರೀ. ಇವಾಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನು ಉಪ್ಪನ್ನು ಹಾಕ್ತಾ ಇದ್ದೀನಿ. ನೋಡ್ಬೋದು, ನಮ್ಮದು ಹೆಸರು ಕಾಳು ತುಂಬ ಗಟ್ಟಿ ಇಲ್ಲ, ಅಂದರೆ ಸ್ವಲ್ಪನೇ ಈ ಥರನೇ ಬೆಂದಂಗಾಗಿದೆ. ಇವಾಗ ಇದನ್ನು ಚೆನ್ನಾಗಿ ನಾವು ಇದರೊಟ್ಟಿಗೆ ಮಿಕ್ಸ್ ಮಾಡೋಣ. ತುಂಬ ಟೇಸ್ಟಾಗಿರುತ್ತೆ, ರೊಟ್ಟಿಗೆ, ಚಪಾತಿಗೆ, ಪಲ್ಯಕ್ಕೆ ಮತ್ತು ಸೈಡ್ ಡಿಶ್ನು ಇದು ತುಂಬ ಚೆನ್ನಾಗಿರುತ್ತೆ. ಒಂದು 10 ನಿಮಿಷದಲ್ಲೇ ಈ ಒಂದು ಪಲ್ಯ ಮಾಡ್ಬೋದು. ಇವಾಗ ನಮ್ಮದು ಎಲ್ಲವನ್ನು ಮಿಕ್ಸ್ ಮಾಡಿದ್ದೇನೆ ರೀ. ಇದನ್ನು 1-2 ನಿಮಿಷಗಳ ಕಾಲ ಸ್ಲೋ ಫ್ಲೇಮ್ನಲ್ಲೇ ಬೇಯಿಸೋಣ. ಇವಾಗ ನೋಡ್ಬೋದು, ನಮ್ಮದು ರೆಡಿ ಆಗಿದೆ ರೀ. ಅಂದರೆ ಸೊಪ್ಪಿನ ಪಲ್ಯ, ಅಂದರೆ ಕ್ಯಾಬೇಜ್ ಪಲ್ಯ ರೆಡಿ ಆಗಿದೆ. ನಾನು ಇವಾಗ ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ. ಇವಾಗ ನೋಡಿದ್ರಲ್ಲ, ನಮ್ಮದು ಅಂದರೆ ಕ್ಯಾಬೇಜ್ ಪಲ್ಯ ತುಂಬ ಬೇಗ ರೆಡಿ ಆಗಿದೆ. ನೀವು ಮನೆಯಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ. ಒಂದು 10 ನಿಮಿಷದಲ್ಲೇ ಮಾಡುವಂಥದ್ದು, ತುಂಬ ವಿಟಮಿನ್ ಸಿ ಇರುವಂಥದ್ದು ನೋಡಿರಿ. ಇದು ಎಲೆಕೋಸಿನ ಪಲ್ಯ ತುಂಬ ರುಚಿಯಾಗಿಯೂ ಇರುತ್ತೆ. ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.